ಅಧಿಕಾರಿಗಳನ್ನೇ ಓಡಿಸ್ತೀನಿ ಅಂತ ಹೇಳಿದಂತಹ ಕೈ ಮುಖಂಡ ಈಗ ತಾನೇ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಅಧಿಕಾರಿಗಳನ್ನೇ ಓಡಿಸ್ತೀನಿ ಅಂತ ಹೇಳಿ ರಾಜೀವ್ ಗೌಡ ಹೇಳಿದ್ರು, ಬಟ್ ಈಗ ಅವರೇ ಓಡೋಗ್ಬಿಟ್ಟಿದ್ದಾರೆ. ನೋಡಿ ಹೆಂಗಿದೆ ಅಂತ ಹೇಳಿ. ಪೌರಾಯುಕ್ತಿಯ ಜೊತೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ತನ್ನ ವಿಚಾರಕ್ಕೆ ಬಂತಂದ್ರೆ ಅಥವಾ ಬ್ಯಾನರ್ ಅನ್ನ ಅಲ್ಲಿ ಯಾಕೆ ತೆಗೆದ್ರಿ ಅನ್ನುವಂತಹ ವಿಚಾರ ಸಂಬಂಧವಾಗಿ ಮಾತನ್ನ ಆರಂಭ ಮಾಡಿದಂತಹ ರಾಜೀವ್ ಗೌಡ ಅಧಿಕಾರಿಗಳನ್ನು ಓಡಿಸ್ತೀನಿ ಅಂತ ಹೇಳಿದಂತಹ ವ್ಯಕ್ತಿ ಈಗ ಪತ್ತೆ ಇಲ್ಲ, ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಕಳೆದ 4 ದಿನಗಳಿಂದ ನಾಪತ್ತೆ ಆಗ್ಬಿಟ್ಟಿದ್ದಾರೆ ರಾಜೀವ್ ಗೌಡ. ಪೌರಾಯುಕ್ತೆಗೆ ನಿಂದಿಸಿ ಧಮಕಿಯನ್ನ ಹಾಕಿರ್ತಾರೆ ಈ ಪುಡಾರಿ. ನಾಪತ್ತೆಯಾಗಿ 4 ದಿನ ಆಯ್ತು. ಎಲ್ಲಿದ್ದಾರೆ ರಾಜೀವ್ ಗೌಡ ಗೊತ್ತೇ ಇಲ್ಲ. 2 FIR ಆದ್ರೂ ಕೂಡ ಇನ್ನೂ ಸಿಕ್ಕಿಲ್ಲ ರಾಜೀವ್ ಗೌಡ. ರಾಜೀವ್ನನ್ನ ಬಂಧಿಸಲು ಅಸಹಾಯಕರಾಗ್ಬಿಟ್ರ ಪೊಲೀಸರ ಮೇಲೆಯೇ ಒತ್ತಡವನ್ನ ಹಾಕಿದ್ರ ಪ್ರಭಾವಿ ಸಚಿವ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬಂಧಿಸಲು ಇಷ್ಟು ದಿನ ಬೇಕಾಗತ್ತಾ? ಯಾಕಿಷ್ಟು ವಿಳಂಬ ಆಗ್ತಾ ಇದೆ? ಅವರನ್ನು ಹುಡುಕೋದು ಇಷ್ಟು ಕಷ್ಟವೇ? ಪೊಲೀಸ್ ಇಲಾಖೆಗೆ ಎಲ್ಲಿ ಹೋಗಿದ್ದಾರೆ, ಏನು ಮಾಡ್ತಿದ್ದಾರೆ, ಅಷ್ಟೊಂದು ಕಷ್ಟ ಆಗ್ತಾ ಇದೆಯಾ? ಅಸಹಾಯಕರಾಗ್ಬಿಟ್ರ ಹಾಗಿದ್ರೆ ಪೊಲೀಸರು? ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಸರ್ಕಾರಿ ನೌಕರರ ಸಂಘಕ್ಕೆ ಏನೇ ಬರಲಿ माता की जय बोलो भारत माता की सरकारी नौकरರ ಸಂಘಕ್ಕೆ सरकारी नौकरರ ಸಂಘಕ್ಕೆ सरकारी नौकरರ ಸಂಘಕ್ಕೆ. ಇನ್ನು ರಾಜೀವ್ ಗೌಡ ಬಂಧನ ವಿಳಂಬ ಆಗಿಲ್ವಂತೆ. ಗೃಹ ಸಚಿವರಿಗೆ 4 ದಿನ ಆದ್ರೂ ವಿಳಂಬ ಆಗಿಲ್ವಂತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬರಾರಿ ಆದವರನ್ನ ಹುಡುಕೊಂಡು ಬರಬೇಕಲ್ವಾ? ಇನ್ನು ಎಷ್ಟು ದಿನ ತಗೊಳ್ತಾರೆ ಹಾಗಾದ್ರೆ ಹುಡುಕ್ಲಿಕ್ಕೆ? ಬಂಧಿಸುವಂತೆ ಸೂಚನೆಯನ್ನ ನೀಡಿದ್ದೇನೆ, ಬಂಧಿಸ್ತಾರೆ. JDS BJPಯನ್ನ ಕೇಳ್ಕೊಂಡು ಆಡಳಿತವನ್ನ ಮಾಡ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರಿಗೇನ್ ತಡ ಆಗಿಲ್ವಂತೆ, ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ವಿಳಂಬ ಏನ್ ಆಗಿಲ್ಲ ಅಂತ ಹೇಳಿ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಮೇ ಬಿ ಒಬ್ಬರನ್ನ ಅರೆಸ್ಟ್ ಮಾಡ್ಲಿಕ್ಕೆ FIR ಆದ್ಮೇಲೆ ಬಹಳಷ್ಟು ವರ್ಷಗಳು ಬೇಕಾಗುತ್ತೇನೋ ಇವರಿಗೆ. ಸೊ ಬೆಂಗಳೂರಿನಲ್ಲಿ ನೋಡಿ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪರಾರಿ ಯಾವ್ದಾರನ್ನ ಹುಡುಕೊಂಡು ಬರಬೇಕಲ್ವಾ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಿಷನ್ ಕೊಟ್ಟಿಲ್ಲ, ನನಗೂ ಕೂಡ ಅದು ಗಮನದಲ್ಲಿದೆ. ನಾವು ಇಲ್ಲಿವರೆಗೂ ಅವರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಸ್ಥಳೀಯ ಪೊಲೀಸರಿಗೆ ಬಿಟ್ಟಿದ್ದೀವಿ. ಸ್ಥಿತಿಗತಿಗಳು ನೋಡಿಕೊಂಡು ನೀವು ಅವರಿಗೆ ಪರ್ಮಿಷನ್ ಕೊಡ್ಬೇಕಾ ಬೇಡವಾ ನೀವೇ ತೀರ್ಮಾನ ಮಾಡಿ ಅಂತ ಹೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ರಾಜೇಗೌಡರು ಬಂಧನ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ. ವಿಳಂಬ ಇಲ್ಲ ರೀ, ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ, ಹುಡುಕೊಂಡು ಕರ್ಕೊಂಡು ಬರ್ತಾರೆ. ಅವ್ರಿಗೆ ವಿಳಂಬ ಅಂದ್ರೆ ಅವರು ತಪ್ಪಿಸ್ಕೊಂಡು ಹೋಗಿರೋರನ್ನ ಹುಡುಕ್ಬೇಕಲ್ವಾ? ನಮ್ಮದೇ ಆದಂತ ರೀತಿಯಲ್ಲಿ ನಾವು ಆಡಳಿತ ಮಾಡ್ತಿದೀವಿ, ಅವ್ರನ್ನ ಬಂಧನ ಮಾಡ್ತೀವಿ. ನಾನು ಅವತ್ತೇ ಸೂಚನೆ, ಸೇಮ್ ಡೇ ನಾನು ಅವ್ರಿಗೆ ಸೂಚನೆ ಕೊಟ್ಟೆ, ಇಮಿಡಿಯೇಟ್ಲಿ ಅವ್ರನ್ನ ಬಂಧನ ಮಾಡಿ ಅಂತ ಹೇಳಿ. ಬಂಧನ ಮಾಡ್ತಾರೆ. ನನಗೂ ಕೂಡ ಅದು ಗಮನದಲ್ಲಿದೆ. ನಾವು ಇಲ್ಲಿವರೆಗೂ ಅವರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಸ್ಥಳೀಯ ಪೊಲೀಸರಿಗೆ ಬಿಟ್ಟಿದ್ದೀವಿ. ಸ್ಥಿತಿಗತಿಗಳು ನೋಡಿಕೊಂಡು ನೀವು ಅವರಿಗೆ ಪರ್ಮಿಷನ್ ಕೊಡ್ಬೇಕಾ ಬೇಡವಾ ನೀವೇ ತೀರ್ಮಾನ ಮಾಡಿ ಅಂತ ಹೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ರಾಜೇಗೌಡರು ಬಂಧನ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ. ವಿಳಂಬ ಇಲ್ಲ ರೀ, ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಗೃಹ ಸಚಿವರು ಮಾತನಾಡಿರುವಂತಹ ರೀತಿಯನ್ನ ಕೂಡ ಕೇಳಿಸ್ಕೊಂಡ್ರಿ ನೀವು. ಬೆಂಗಳೂರಿನಲ್ಲಿ ಮಾತನಾಡಿದ್ರು. ರಾಜೀವ್ ಗೌಡ ಅವರ ಬಂಧನ ಯಾಕಿನ್ನೂ ಆಗಿಲ್ಲ, ವಿಳಂಬ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗೆ ಅವ್ರು ಏನ್ ಹೇಳ್ತಾ ಇದ್ದಾರೆ? ವಿಳಂಬ ಅಲ್ಲ ಕಣ್ರಿ, ಎಲ್ಲೋ ಹೋಗಿದ್ರೆ ಹುಡುಕ್ಬೇಕಲ್ವಾ? ಹುಡುಕೋಕೆ ಅಂತಾನೆ ಅಲ್ವಾ ಡಿಪಾರ್ಟ್ಮೆಂಟ್ ಇರೋದು. ಇವರು ಹೇಳ್ಬೇಕಲ್ವಾ ಹುಡುಕಿ ತನ್ನಿ ಅಂತ ಹೇಳಿ. ಪ್ರಭಾವಿ, ಕಾಸ್ಟ್ಲಿ, ಬಹಳಷ್ಟು ಬ್ಯಾಕ್ಗ್ರೌಂಡ್ ಇದೆ ಅನ್ನುವಂತಹ ಕಾರಣಕ್ಕೋಸ್ಕರ, ಅದರಲ್ಲೂ ಕೂಡ ಕಾಂಗ್ರೆಸ್ ನಾಯಕ ಅನ್ನುವಂತಹ ಕಾರಣಕ್ಕೋಸ್ಕರ ರಕ್ಷಣೆಗೆ ನಿಂತ್ಕೊಂಡ್ರ ಹಾಗಿದ್ರೆ ಕಾಂಗ್ರೆಸ್ನ ನಾಯಕರು ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಹುಡುಕ್ಬೇಕು, ಪರಾರಿಯಾದವರನ್ನ ಹುಡುಕೊಂಡು ಬರಬೇಕಲ್ವಾ ಅಂತ ಹೇಳಿ ನೋಡಿ ಅವರು ಎಷ್ಟು ನೆಗ್ಲೆಕ್ಟ್ ಆಗಿ ಆನ್ಸರ್ ಅನ್ನ ಮಾಡ್ತಾ ಇದ್ದಾರೆ ಗೃಹ ಸಚಿವರು. ಬಂಧಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದೀನಿ, ಬಂಧಿಸ್ತಾರೆ, ಹುಡುಕ್ಬೇಕಲ್ವಾ, ಎಲ್ಲೋ ಹೋಗಿದ್ದಾರೆ ಹುಡುಕ್ಬೇಕಲ್ವಾ ಅಂತ ಹೇಳಿ ಅವರು ಬಹಳ ತಾತ್ಸಾರ ರೀತಿಯಾಗಿ ಆನ್ಸರ್ ಅನ್ನ ಕೂಡ ಮಾಡ್ತಾ ಇರುವಂಥದ್ದು. JDS BJPಯನ್ನ ಕೇಳ್ಕೊಂಡು ನಾವೇನು ಆಡಳಿತ ಮಾಡ್ತಾ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನೋಡಿ ಗೃಹ ಸಚಿವರು ಮಾತನಾಡಿದ್ದಾರೆ. ಈಗಾಗಲೇ ನೋಡಿ ರಾಜೀವ್ ಗೌಡ ವಿರುದ್ಧವಾಗಿ 2 FIR ಆಗಿದೆ. 2 ಒಂದಲ್ಲ ಅಂತ ಹೇಳಿ. ಸೊ ಅಧಿಕಾರಿಯ ವಿರುದ್ಧವಾಗಿ ಧಮಕಿ ಆರೋಪ, ಒಂದು ರೀತಿಯಾಗಿ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿರುವಂಥದ್ದು, ನಿಂದನೆ ಮಾಡಿರುವಂಥದ್ದು ಅಧಿಕಾರಿಗೆ. ಈ ಸಂಬಂಧವಾಗಿ ಅವರ ವಿರುದ್ಧವಾಗಿ 2 FIR ಆಗಿದೆ. ಕಳೆದು ಹೋಗ್ಬಿಟ್ಟಿದ್ದಾರೆ, ಮಿಸ್ ಆಗಿಬಿಟ್ಟಿದ್ದಾರೆ, ಎಲ್ಲೋ ಹೋಗಿದ್ದಾರೆ ಅಂತಲೇ ಗೊತ್ತಿಲ್ಲ. ಬಹಳ ರಾಜಾರೋಷವಾಗಿ ಧಮಕಿ ಹಾಕಿರ್ತಾರೆ. ಜೊತೆಗೆ ಅಧಿಕಾರಿಗಳನ್ನೇ ಓಡಿಸ್ತೀನಿ ನಾನು ಅಂತ ಹೇಳಿದಂತಹ ವ್ಯಕ್ತಿ ಇವತ್ತು ನಾಪತ್ತೆ ಆಗಿರುವಂಥದ್ದು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್,
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ಒಂದು ರೀತಿಯಾಗಿ ನೆಗ್ಲೆಕ್ಟ್ ಆಗಿ ಆನ್ಸರ್ ಮಾಡಿರುವಂತಹ ರೀತಿಯಾಗಿ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಎಲ್ಲೋಗಿದ್ದಾರೆ ಏನೋ ಅವ್ರನ್ನ ಹುಡುಕಬೇಕಲ್ವಾ ಅಂತ ಹೇಳ್ತಾ ಇದ್ದಾರೆ. 4 ದಿನ ಆಗಿದೆ FIR ಆಗಿ, ಇನ್ನೂ ಕೂಡ ಯಾಕೆ ಅರೆಸ್ಟ್ ಆಗ್ತಿಲ್ಲ, ಇಲ್ಲಾದ್ರೂ ಕೂಡ ಕಾಂಗ್ರೆಸ್ನ ನಾಯಕರು ಕೂಡ ಸಪೋರ್ಟ್ ಆಗಿ ನಿಂತ್ಕೊಳ್ತಿದ್ರು. ಹೀಗೆ ಸಾಕಷ್ಟು ಸಾರ್ವಜನಿಕ ವಲಯದಲ್ಲೂ ಕೂಡ ಪ್ರಶ್ನೆಗಳು ಕೇಳಿ ಬರ್ತಾ ಇರುವಂಥದ್ದು. ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಈಗ ರಾಜೀವ್ ಗೌಡ ಇಲ್ಲಿಗ ಪೌರಾಯುಕ್ತೆಗೆ ಆವಾಜ್ ಹಾಕಿರುವಂತ ಪ್ರಕರಣ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು. ಆ ಸಂದರ್ಭದಲ್ಲಿ ಲೆಕ್ಕ ಹೇಳಿದ್ರೆ ಈ ಒಂದು ಬೆದರಿಕೆ ಹಾಕಿದ ಬಳಿಕವಾಗಿ ಕೊಲೆ ಬೆದರಿಕೆ ಹಾಕಿ ಅದೇ ರೀತಿ ನುಗ್ಗಿಸ್ತೀವಿ ಅಂತೇಳಿ ದಾಂಧಲೆ ಮಾಡುವಂತಹ ಪ್ರಕರಣ ಸಂಬಂಧಪಟ್ಟಂತೆ FIR ದಾಖಲಾಗಿತ್ತು. FIR ದಾಖಲಾಗಿ 3 ದಿನ ಆದ್ರೂ ಕೂಡ ಇನ್ನು ಯಾಕೆ ರಾಜೀವ್ ಗೌಡ ಅರೆಸ್ಟ್ ಆಗಿಲ್ಲ ಅಂತ ಹೇಳಿ ಪ್ರಶ್ನೆಗಳು ಸಹಜವಾಗಿ ಮೂಡಿಗೆ ಶುರು ಆಗುತ್ತೆ. ಯಾಕಂತ ಹೇಳಿದ್ರೆ ಆತ ಬೆಂಗಳೂರಿನಲ್ಲಿ ಇದೆ ಅನ್ನುವಂತ ಮಾಹಿತಿ, ಬೆಂಗಳೂರಿನಲ್ಲಿ ಹಿಂದೆ ಇದ್ದಾಗ ಆತನನ್ನು ಅರೆಸ್ಟ್ ಮಾಡ್ಲಿಕ್ಕೆ ಯಾಕೆ ಆಗಿಲ್ಲ ಅನ್ನೋಂಥದ್ದು. ಹೀಗಾಗಿ ಕಾಂಗ್ರೆಸ್ ಮುಖಂಡ ಅನ್ನುವಂತ ಕಾರಣಕ್ಕೆ ಪೊಲೀಸ್ನವರು ಅಥವಾ ರಾಜಕಾರಣಿಗಳು ಇದಕ್ಕೆ ಹಿಂದೆ ಸರಿದ್ರ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಶುರು ಆಗುತ್ತೆ. ಅದೇ ರೀತಿ ಗೃಹ ಸಚಿವ ಪರಮೇಶ್ವರ್ ಅವರನ್ನು ಕೂಡ ಕೇಳಿದಾಗಲೂ ಅವರು ಒಂದಿಷ್ಟು ತೋರಿಕೆ ಉತ್ತರ ಕೊಟ್ಟಂತ ಕಾಣ್ತಾ ಇತ್ತು. ಯಾಕಂದ್ರೆ ನೀವು ಡೆಡ್ ಲೈನ್ ಕೊಡ್ತಾ ಇದೀವಿ ಅಂತ ಒಂದು ಪ್ರಶ್ನೆ ನಿಂತಿದ್ರು, ಅದೇ ರೀತಿ ಹುಡುಕಬೇಕಲ್ವಾ ಅಂತ ಹೇಳಿದ್ರು. ಆದ್ರೆ ಈ ಘಟನೆ ನಡೆದಾಗ ತಕ್ಷಣಕ್ಕೆ ಅರೆಸ್ಟ್ ಮಾಡಿದ್ರೆ ಆತ ಬೆಂಗಳೂರಿನಲ್ಲಿದ್ದ, ಆಸ್ಪತ್ರೆ ಒಂದಕ್ಕೆ ಬಂದಿದ್ದ, ಆ ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದ, ಆತ ಮನೆಗೂ ಕೂಡ ಬಂದಿದ್ದ ಅಂತ ಮಾಹಿತಿ ಸಿಗ್ತಾ ಇತ್ತು. ಆ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಹಿತಾಸಕ್ತಿಗಳು ಇದ್ದಿದ್ರೆ ಅವ್ರನ್ನ ಅರೆಸ್ಟ್ ಮಾಡಬಹುದಿತ್ತು. ಇಷ್ಟರವರೆಗೆ ಆತ ಎಸ್ಕೇಪ್ ಆಗೋದು ಬಿಟ್ಟು ಅದಾದ ಮೇಲೆ ಹುಡುಕುವಂತ ಒಂದು ಪ್ರಯಾಸ ನಡೆಸುವಂತ ಅಗತ್ಯ ಇತ್ತ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡಲಿಕ್ಕೆ ಶುರು ಆಗುತ್ತೆ. ಹೀಗಾಗಿ ಆತನನ್ನ KPCC ಕಡೆಯಿಂದ ಒಂದು ಸ್ಪಷ್ಟನೆಯನ್ನ ಕೇಳಿ ನೋಟಿಸ್ ಅನ್ನ ಕೊಟ್ಟಿದ್ರು. ಆ ತಕ್ಷಣಕ್ಕೆ ಪಕ್ಷದಿಂದ ವಜಾ ಮಾಡಿದ್ರೆ ಆ ವಜಾ ಮಾಡಿದ ಬಳಿಕವಾಗಿ ಪೊಲೀಸರು ಕ್ರಮ ತೆಗೆದುಕೊಳ್ಳಿಕ್ಕೂ ಕೂಡ ಅನುಕೂಲ ಆಗ್ತಾ ಇತ್ತು. ಹೀಗಾಗಿ ಇನ್ನೂ ಕೂಡ ಆತನ ಅರೆಸ್ಟ್ ಆಗಿಲ್ಲ, ಅರೆಸ್ಟ್ ಆಗಿರುವಂತದ್ದು ಅಂತ ಪ್ರಶ್ನೆ ದೊಡ್ಡ ಮಟ್ಟಕ್ಕೆ ಕೇಳಿ ಬರ್ತಾ ಇದೆ. ಹೀಗಾಗಿ ಪೊಲೀಸ್ನವರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ. ಹೀಗಾಗಿ ಈಗ ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಗಳು ಬರಲಿಕ್ಕೆ ಶುರು ಆಗಿದೆ ಈಗ ಕುಸುಮ. ಎಸ್, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.